ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಅಧಿಕ ರಕ್ತದೊತ್ತಡ, ಯಾರು BP ಮಾತ್ರೆಗಳನ್ನ ತಗೊಳ್ತಾ ಇದ್ದೀರಿ, ಆದ್ರೂ ಕೂಡ ನಿಮ್ಮ BP ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಿದ್ರೆ ಈ ಒಂದು ಸರಳ ಪರಿಣಾಮಕಾರಿ ಮನೆ ಮದ್ದನ್ನ ನೀವು ಪ್ರಯತ್ನ ಮಾಡಿ. ಅದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ, ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಕರೆ ಮಾಡಿ. ವೀಕ್ಷಕರೇ, ಕಲ್ಲಂಗಡಿ ಬೀಜ, ನಾವು ಕಲ್ಲಂಗಡಿ ಹಣ್ಣನ್ನ ತಿಂದು ಬೀಜಗಳನ್ನ ಎಸೆದು ಬಿಡ್ತೇವೆ. ಆ ರೀತಿ ಮಾಡೋದು ಬೇಡ. ಆ ಕಲ್ಲಂಗಡಿ ಬೀಜಗಳನ್ನ ಚೆನ್ನಾಗಿ ಹಣ್ಣಾದಂತಹ ಕಲ್ಲಂಗಡಿಯಿಂದ ತೆಗೆದುಕೊಂಡಂತ ಬೀಜಗಳಾದ್ರೆ ಅದರ ಉಪಯೋಗ ಜಾಸ್ತಿ. ಚೆನ್ನಾಗಿ ಹಣ್ಣಾದಂತಹ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನ ನೀವು ಸಂಗ್ರಹಿಸಿ ಇಟ್ಕೊಳ್ಳಿ. ಈ ಒಂದು ಕಲ್ಲಂಗಡಿ ಬೀಜಗಳನ್ನ ನೀವು ದಿನಕ್ಕೆ 2 ಚಮಚದಷ್ಟು ತಿನ್ಬೇಕು. ಇದನ್ನ ತಿಂದು ಈ ಒಂದು ಸರಳ ಅನುಪಾನವನ್ನ ಮಾಡ್ಬೇಕು. ಅನುಪಾನ ಅಂತಂದ್ರೆ ಯಾವುದು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಈರುಳ್ಳಿ ರಸ, ಒಂದು ಸ್ವಲ್ಪ ನಿಂಬು ರಸವನ್ನ ಅರ್ಧ ಲೋಟ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನ ಕುಡಿಬೇಕು. ಕಲ್ಲಂಗಡಿ ಬೀಜಗಳನ್ನ ತಿಂದು ಈ ಒಂದು ಈರುಳ್ಳಿ ಮತ್ತು ನಿಂಬೆ ರಸವನ್ನ ಸೇರಿಸಿದಂತಹ ನೀರನ್ನ ನೀವು ಕುಡಿತಾ ಬಂದ್ರೆ ಇದು ನಿಮ್ಮ ರಕ್ತದೊತ್ತಡವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ವೀಕ್ಷಕರೇ, ಇದರಲ್ಲಿ ಇರುವಂತಹ ಸಸ್ಯ ಮೂಲದಂತಹ ಔಷಧಿಗಳು ನಿಮ್ಮ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಕಲ್ಲಂಗಡಿ ಬೀಜಗಳನ್ನ ತಿಂದು ಈ ಒಂದು ಈರುಳ್ಳಿ ರಸ ಮತ್ತು ನಿಂಬೆ ರಸವನ್ನ ಸೇರಿಸಿದಂತಹ ನೀರನ್ನ ನೀವು ಕುಡಿತಾ ಬಂದ್ರೆ ನೀವು ಖಂಡಿತವಾಗಿ BP ಮಾತ್ರೆಗಳ ಜೊತೆಗೆ ಇದನ್ನ ನೀವು ಮಾಡ್ತಾ ಬಂದಲ್ಲಿ BP ಹತೋಟಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಯತ್ನವನ್ನ ಮಾಡಿ ಮತ್ತು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.